ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಚಾನಲ್ ಲಿತಿ ಶಾನ್ವಿ ಕಿಚನ್ಗೆ ಸ್ವಾಗತ. ನಮ್ಮದು ಬಂದುಬಿಟ್ಟು ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರ. ನನ್ನ ಹೆಸರು ಬಿಂದು. ನಾವಿರೋದು ಬೆಂಗಳೂರಿನಲ್ಲಿ. ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ದೊಡ್ಡವಳು ಲಿತಿಕ್ಷಾ, ಚಿಕ್ಕವಳು ಶಾನ್ವಿಕಾ. ಸೊ ನಾನು ಅವರ ಹೆಸರಿನಲ್ಲಿ ನಾನು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿರೋದು. ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರೋದು ಇದೊಂದು ನಮ್ಮ ಚಿಕ್ಕ ವಿಲೇಜು. ಇದು ನಮ್ಮ ಮಾವಿನ ತೋಟ. ನಮ್ಮ ಊರು, ನಮ್ಮ ತೋಟವನ್ನು ತೋರಿಸಿಕೊಂಡು ನನ್ನ ಪರಿಚಯ ಮಾಡುತ್ತಿದ್ದೇನೆ. ನನ್ನ ಚಾನಲ್ನಲ್ಲಿ ಶುದ್ಧ ಗ್ರಾಮೀಣ ಶೈಲಿಯ ಮನೆಯಲ್ಲಿ ತಯಾರಿಸಿದ ಮತ್ತು ಹೇರ್ ಫ್ರೈಯರ್ನಲ್ಲಿ ಮಾಡಿದ ಆರೋಗ್ಯಕರ ರೆಸಿಪಿಗಳು ಮಾಡಲಾಗುತ್ತವೆ. ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ. ವೀಕೆಂಡ್ ಇರೋದರಿಂದ ನಾವು ಊರಿಗೆ ಬರ್ತೀವಂತ ನಮ್ಮ ಅವ್ವ ಕೆರೆಗೆ ಹೋಗಿ ಕರೆ ಮೀನನ್ನು ಇಟ್ಕೊಂಡ್ಬಂದಿದ್ದಾರೆ. ಸೊ ಇವತ್ತು ಹಳ್ಳಿ ಶೈಲಿಯ ಮೀನು ಸಾರು ಮಾಡೋಣ. ಇದೇ ನೋಡಿ ಆ ಮೀನು. ನಮ್ಮ ಕಡೆ ಇದನ್ನು ಮಾರ್ವ ಅಂತಾರೆ. ಇದನ್ನು ನಿಮ್ಮ ಕಡೆ ಏನಂತ ಕರೀತಾರೆ ಕಾಮೆಂಟ್ ಮಾಡಿ. ಇವು ಹೀಗೆ ತಾನೇ ಫ್ರೆಶ್ ಆಗಿ ಇಟ್ಕೊಂಡ್ಬಂದಿರೋವು. ನೋಡಿ ಇವು ಹೆಂಗೆ ಓಡ್ತಿದ್ದವು. ಇವೆಲ್ಲ ಬದುಕಿರೋ ಮೀನುಗಳು. ಕೆರೆ ಮೀನಾದರೆ ತಿನ್ಬೋದು, ಸಾಕಿರೋ ಮೀನಾದರೆ ತಿನ್ನಬಾರ್ದು ಅಂತಾರೆ. ನಮ್ಮ ಮಾವ ಇದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಸೊ ಬೂದಿ ಹಾಕಿದರೆ ಮೀನು ಸತ್ತೋಗ್ತಾವಂತೆ. ಇದನ್ನು ನಮ್ಮ ಮಾವ ಅವರು ಹೆಂಗೆ ಕ್ಲೀನ್ ಮಾಡ್ತಿದ್ದಾರೋ ನೀವೇ ನೋಡಿ. ಕಟ್ಟಿಂಗು ಕ್ಲೀನಿಂಗ್ ಎಲ್ಲ ಆಯಿತು. ಇದು ಫ್ರೈಗೆ, ಇದು ಸಾಂಬಾರಿಗೆ. ಇದು ಅರೌಂಡ್ 2 kg ಇರುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ ಬನ್ನಿ. ಮೈನು 1 ಹಿಡಿಯಷ್ಟು ಹುಣಸೆ ಹಣ್ಣು. ಇದು ತುಂಬ ಇಂಪಾರ್ಟೆಂಟ್ ಮೀನು ಸಾರಿಗೆ. ಶುಂಠಿ, ಟೊಮೊಟ, 4 ಒಣಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ, ಕರಿಬೇವು ಸೊಪ್ಪು, ಸ್ವಲ್ಪ ಕೊಬ್ಬರಿ. ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ. ಫಸ್ಟು ರೋಲ್ನ ವಾಶ್ ಮಾಡ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಆ ವೇಸ್ಟ್ ನೀರೆಲ್ಲ ಎತ್ತಾಕಿ ಮತ್ತು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳೋಣ. ಫಸ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕುಟ್ಕೋಬೇಕು, ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ಎಲ್ಲ ಸಾಮಗ್ರಿಗಳೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಮತ್ತು ರಾಗಿ ಹಿಟ್ಟು ಸ್ವಲ್ಪ. ಇವನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ. ಮಸಾಲೆ ರೆಡಿ ಆಯಿತು. ಈಗ ಹುಣಸೆ ಹಣ್ಣು ನೆನೆಸೋಕೆ ಇಕ್ಕಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಈಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ.
ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ಗೋಸ್ಕರ ಹಾಕ್ಕೊಳ್ಳೋಣ. 10 ನಿಮಿಷ ಚೆನ್ನಾಗಿ ಕುದಿದ ಮೇಲೆ ಮೀನು ಹಾಕ್ಕೊಳ್ಳೋಣ. 5 ನಿಮಿಷ ಮೀನು ಬೆಂದಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮೀನು ಚೆನ್ನಾಗಿ ಬೆಂದಿದೆ, ಇಳಿಸೋ ಟೈಮ್ ಬಂದಿದೆ. ನಮ್ಮ ಮಾವ ನಮ್ಮ ಹಸ್ಬೆಂಡು ಇವಾಗ ಟೇಸ್ಟ್ ನೋಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೋಲ್ಡು ಕಾಫ್ ಆದರೆ ಮೀನು ಸಾರನ್ನ ಲೋಟದಲ್ಲಿ ಹಾಕೊಂಡು ಕುಡಿತಾರೆ. ಅದು ಕೋಲ್ಡು ಕಾಫ್ಗೆ ವಾಸಿ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ಮೀನು ಸಾರು ಕಾಂಬಿನೇಷನ್ಗೆ ಮುದ್ದೆ ಮಾಡಿದ್ದೀವಿ. ಸಖತ್ ಕಾಂಬಿನೇಷನ್ ಅದು. ಇದೇ ತರಹ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.